ನಾವೇ ಇಲ್ಲಿ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ರೆಡಿ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಪ್ರಗತಿಪರ ರೈತರಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಸ್ವಲ್ಪ ಆರ್ಥಿಕವಾಗಿ ಯಾರು ಚೆನ್ನಾಗಿದ್ದೀರೋ ಅದು ಮುಂದೆ ಬಂದರೆ ನಾವು ಅದಕ್ಕೆ ಮುಂದೆ ಏನು ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರುತ್ತೋ, ಏನು ಸಬ್ಸಿಡಿಸ್ ಬರುತ್ತೋ ಅದೆಲ್ಲ ನಾನು ನಿಂತ್ಕೊಂಡು ಮಾಡಿಕೊಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಡಿಪಾರ್ಟ್ಮೆಂಟ್ಸ್ ಅವರು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ತಗೊಂಡು ಎಲ್ಲ ಮುಂದೆ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಜಿಲ್ಲೆಗೆ 96,905 ಜನ ಏನಂತ ಹೇಳ್ತೀವಿ ನಾವು ಕುಟುಂಬಗಳಿಗೆ, ಸಣ್ಣ ಮತ್ತು ಅತಿ ಸಣ್ಣ ಆಗ್ಬೋದು, ಈ ಎಲಿಜಿಬಲ್ ಫಾರ್ಮ್ ಫ್ಯಾಮಿಲೀಸ್ ಏನಿದೆ ಅವ್ರಗಳಿಗೆ ಈ ದಿನ 2,000 ರೂಪಾಯಿ ಅಂತೆ, ಅಂದರೆ 19.78 ಕೋಟಿಗಳಷ್ಟು ಅನುದಾನ ಈ ಒಂದೇ ದಿನದಲ್ಲಿ ಅವರ ಖಾತೆಗಳಿಗೆ ವರ್ಗಾವಣೆಯಾಗಿದೆ. ಇರ್ಬೋದು ಅದನ್ನು ಬಳಸ್ಕೊಂಡು ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಯೋಜನೆ ರೈತರಿಗೆ ಅನುಕೂಲ ಆಗಿದೆ. ಆ ಅನುಕೂಲ ನಾವು ಪಡ್ಕೊತಾ ಇದ್ದೀವಿ. ಈ ಯೋಜನೆಯಿಂದ ಎಲ್ಲರೂ ಈ ರೀತಿ ಪಡ್ಕೊಂಡವರು ಸಹ ಸಲಕರಣೆ ಆಗ್ಬೋದು, ಬಿತ್ತನೆ ಬೀಜ ಆಗ್ಬೋದು, ರಸಗೊಬ್ಬರ ಆಗ್ಬೋದು ಖರೀದಿ ಮಾಡಿಕೊಂಡು ಎಲ್ಲರೂ ಈ ರೀತಿ ಮಾಡ್ಕೊಂಡು ಹೋದಾಗ ಒಂದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಯೋಜನೆ ಎಲ್ರಿಗೂ ಅನುಕೂಲ ಆಗಿದೆ ಅಂತ. ನಾವು ವ್ಯವಸಾಯ ಮಾಡ್ತೀವಿ, ರಾಗಿ, ಈ ಮಳೆ ಆಶ್ರಯದು ಮಳೆ ಆಶ್ರಯ ಮಾಡ್ಕೊಂಡು ಇದ್ದೀವಿ. ಇವಾಗ ಮೊದಲ ತೋಟಗಳು ಗಿಟ್ಟಗಳೆಲ್ಲ ಅದರಲ್ಲಿ ಎಲ್ಲ ಲೇಬರ್ ಜಾಸ್ತಿ ಆಗಿ ಅದರಲ್ಲಿ ಏನು ವರ್ಕೌಟು ಆಗಲ್ಲ. ಅಲ್ಲೆಲ್ಲ ಈ ಕಿಸಾನ್ ಯೋಜನೆಯಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ನಾಶಪಡಿಸುವ ಬೆಳಕಿನ ಮುಂದೆ ನಾನು ನಮ್ಮ ಕೈಗಳನ್ನು ಜೋಡಿಸುತ್ತೇನೆ ಎಂದು ಈ ಒಂದು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ನೇರ ಪ್ರಸಾರ ಶುರುವಾಗಲಿದೆ. ತಾವೆಲ್ಲ ಇದು ಈ ರೀತಿ ನಮ್ಮ ರೈತರಿಗೆ ತಂತ್ರಜ್ಞಾನವನ್ನು ಕೊಟ್ಟಾಗ ಮಾತ್ರ ಸರಿ ಹೋಗೋಕ್ಕೆ ಸಾಧ್ಯ. ಇವತ್ತು ನಾವು ಇಲ್ಲಿ ನಿಮ್ಮನ್ನು ಕರೆಸಿರೋದು ಹಲವಾರು ಪರಿಕರಗಳನ್ನು ಕೊಟ್ಟರು. ಯಾಕಿದು ಇದು ನಮ್ಮ ರೈತರಿಗೆ, ನಾನು ರೈತರ ಮನೆಯಿಂದ ಬಂದಂಥವಳು. ನಮಗೆ ಗೊತ್ತಿಲ್ಲ ನಮ್ಮ ಜಮೀನಲ್ಲಿ ನಮ್ಮ ರೈತರಿಗೆ ಪೂರಕವಾದಂಥ ಕೀಟ ಯಾವುದು, ನಮ್ಮ ವಿರೋಧಿ ಕೀಟ ಯಾವುದು ನಮ್ಗೆ ಗೊತ್ತಿಲ್ಲ. ನಮ್ಮ ಕೃಷಿಗೆ ಅನುಕೂಲ ಮಾಡುವಂಥ ಕೀಟ ಯಾವುದಿದೆ ನಮ್ಮ ಭೂಮಿಯಲ್ಲಿ, ಅದಕ್ಕೆ ತೊಂದರೆ ಮಾಡುವಂಥ ಕೀಟ ಯಾವುದಿದೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವು ಎಲ್ಲದಕ್ಕೂ ಸಿಂಪಡಣೆ ಮಾಡ್ತೀವಿ, ಪೆಸ್ಟಿಸೈಡು, ಕ್ರಿಮಿನಾಶಕಗಳನ್ನು ಹಾಕ್ತೀವಿ. ಇದರಿಂದ ಎಲ್ಲ ಕೀಟ ಸಾಯ್ತವೆ. ಅದಕ್ಕಾಗಿ ಈ ಸಂಸ್ಥೆ ಇರೋದು, ಇದು ಭಾರತ ಸರ್ಕಾರದ ಸಂಸ್ಥೆ ಇರುವಂಥದ್ದು, ರಿಸರ್ಚ್ ಮಾಡ್ತಾ ಇರುವಂಥದ್ದು ಕೀಟದಿಂದ ಕೀಟವನ್ನು ಕೊಲ್ಲೋದಕ್ಕಾಗಿ, ಕೀಟವನ್ನು ಹೆಚ್ಚು ಮಾಡಿ ಕೃಷಿಯನ್ನು ಚೆನ್ನಾಗಿ ಮಾಡೋದಕ್ಕಾಗಿ. ನಮ್ಮ ಮಿತ್ರ ಕೀಟಗಳನ್ನು, ರೈತನ ಮಿತ್ರ ಕೀಟಗಳನ್ನು ಜಾಸ್ತಿ ಮಾಡಬೇಕು, ರೈತನ ವಿರೋಧಿ ಕೀಟಗಳನ್ನು ಕೊಲ್ಲಬೇಕು. ಇದಕ್ಕಾಗಿ ಇವತ್ತು ನಮ್ಮ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಕಿಸಾನ್ ಯೋಜನೆಯಿಂದ 2,000 ರೂಪಾಯಿಗಳು ಈ ದಿನ ನನ್ನ ಅಕೌಂಟಿಗೆ ಜಮಾ ಆಗಿರ್ತದೆ. ಪ್ರತಿ ವರ್ಷವೂ ಇದೇ ಥರ 2,000 ರೂಪಾಯಿಗಳು ನನ್ನ ಅಕೌಂಟಿಗೆ ಜಮಾ ಆಗಿತ್ತು. ನನ್ನ ರಸಗೊಬ್ಬರಗಳು ಮತ್ತು ಕ್ರಿಮಿಕೀಟಕ್ಕೆ ಬಳಸುವ ಸಿಂಪಡಣೆಗಳನ್ನು ಇದರಿಂದ ತಗೊಳ್ತಾ ಇರ್ತೇನೆ. ನನಗೆ ಈ PM ಕಿಸಾನ್ ಯೋಜನೆಯಿಂದ 2,000 ರೂಪಾಯಿ ಈಗ ಬಂದಿದೆ. ಪ್ರತಿ ವರ್ಷ ಈಗ ಬರ್ತಾ ಇರ್ತದೆ. ನಮಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ ನಂತರ ನಮಗೆ ಒಂದು ವರ್ಷಕ್ಕೆ 3 ಸಲ ಬರುತ್ತೆ, 4 ತಿಂಗಳಿಗೊಮ್ಮೆ 2,000 ಮೆಸೇಜ್ ಬರುತ್ತೆ. ನಮಗೆ ಡೈರೆಕ್ಟಾಗಿ ಬರುತ್ತೆ. ಅದನ್ನು ನಾವು ವ್ಯವಸಾಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಸರ್. ಅಂತೂ ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಅನ್ನೋದು ನಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗಿದೆ. ಈ ಕ್ರೆಡಿಟ್ ಅಮೌಂಟು ಏನಾಗೋದ್ರೆ ಬಿತ್ತನೆ ಬೀಜಗಳಿಗೆ, ರಸಗೊಬ್ಬರಗಳಿಗೆ ಹಾಗೂ ಹಲವಾರು ಕೃಷಿ ಉಪಯೋಗಕ್ಕೆ ಎಲ್ಲ ತುಂಬ ಅನುಕೂಲ ಆಗುತ್ತೆ. ನಮ್ಮಂಥವ್ರಿಗೆ ಎಷ್ಟೋ ಅನುಕೂಲ, ಸಣ್ಣ ರೈತರಿಗೆ ತುಂಬ ಬಹಳಷ್ಟು ಉಪಯುಕ್ತವಾದಂಥ ಒಂದು ಹಣ ಅಂತ ಹೇಳ್ಬೋದು ಸರ್.